ವಿಶ್ವಕಪ್ ಗೆದ್ದು ಕೋಚ್ ಅವಧಿಯನ್ನು ಮುಕ್ತಾಯಗೊಳಿಸಿದ್ದಾರೆ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್. ಟೀಂ ಇಂಡಿಯಾ ಅನ್ನೋ ಬಲಿಷ್ಠ ಪಡೆಯನ್ನು ಮುನ್ನಡೆಸಿಕೊಂಡು ಬಂದ ಗ್ರೇಟ್ ವಾಲ್ ರಾಹುಲ್ ದ್ರಾವಿಡ್ ಈಗ ಬಿಸಿಸಿಐ ನಿಯಂತ್ರಣದಿಂದ ಮುಕ್ತರಾಗಿದ್ದಾರೆ. ಕೆಲ ದಿನಗಳು ಫ್ಯಾಮಿಲಿ ರಿಲ್ಯಾಕ್ಸ್ ಅಂತ ಇದ್ರೂ ಕೂಡ ನಾನು ನಿರುದ್ಯೋಗಿ, ಕೆಲಸ ಕೊಡಿ ಅಂತ ದ್ರಾವಿಡ್ ತಮಾಷೆಯಾಗಿ ಹೇಳಿರಬಹುದು. ಆದರೆ ಒಬ್ಬ ಯಶಸ್ವಿ ಮಾಜಿ ಕ್ರಿಕೆಟರ್ ಸೈಲೆಂಟ್ ಆಗಿರೋಕೆ ಸಾಧ್ಯನೇ ಇಲ್ಲ. ಈ ಸಲ IPLನಲ್ಲಿ ಯಾವುದಾದ್ರೂ ಟೀಮ್ನಲ್ಲಿ ಮೆಂಟರ್ ಮತ್ತು ಕೋಚ್ ಆಗಿ ಕಾಣಿಸಿಕೊಳ್ಳೋದ್ರಲ್ಲಿ ನೋ ಡೌಟ್. ಬೇರೆ ಯಾವುದೋ ಟೀಮ್ ಯಾಕೆ, ನಮ್ದೇ ಇದೆಯಲ್ಲ RCB. ಹೌದು ಸ್ನೇಹಿತರೆ, ಈಗ RCB ಅಭಿಮಾನಿಗಳು ವಿಶ್ವಕಪ್ ವಿಜೇತ ಟೀಮ್ನ ಕೋಚ್ ಆಗಿರೋ ರಾಹುಲ್ ದ್ರಾವಿಡ್ ಅವರನ್ನ RCB ಕೋಚ್ ಆಗಿ ಬನ್ನಿ ಅಂತಿದ್ದಾರೆ. ಆದ್ರೇನ್ ಮಾಡೋದು, RCB ಫ್ರಾಂಚೈಸಿ ಈಗಾಗಲೇ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಅವರನ್ನು ಆಯ್ಕೆ ಮಾಡಿಯಾಗಿದೆ. ಅತ್ತ ರಾಹುಲ್ ದ್ರಾವಿಡ್ ಕೋಚ್ ಅವಧಿ ಮುಕ್ತಾಯಕ್ಕೂ ಇತ್ತ ದಿನೇಶ್ ಕಾರ್ತಿಕ್ RCB ಟೀಮ್ನ ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ಆಗಿ ಸೆಲೆಕ್ಟ್ ಆಗಲು ಏನಾದರೂ ಕನೆಕ್ಷನ್ ಇದೆಯಾ? ರಾಹುಲ್ ದ್ರಾವಿಡ್ಗಿಂತ ಬೆಂಗಳೂರು ಟೀಮ್ಗೆ DK ಯಾಕೆ ಬೆಸ್ಟ್? ಈ ಬಗ್ಗೆ ಫ್ಯಾನ್ಸ್ ಮನವಿಗೆ ಕಿವಿಗೊಡುತ್ತಾ ಬೆಂಗಳೂರು ಫ್ರಾಂಚೈಸಿ. ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ ಬಳಿಕ ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಅವಧಿ ಕೂಡ ಮುಕ್ತಾಯವಾಗಿದೆ. ಮುಂದಿನ ವಾರದಿಂದ ನಾನು ನಿರುದ್ಯೋಗಿ, ನನಗೆ ಕೆಲಸ ಇದ್ರೆ ಹೇಳಿ ಅಂತ ದ್ರಾವಿಡ್ ತಮಾಷೆಯಾಗಿ ಮಾತನಾಡಿದ್ದು ಹೌದು. ಆದರೆ ನೀವು ನಿರುದ್ಯೋಗಿ ಆಗಲು ಸಾಧ್ಯವೇ ಇಲ್ಲ. RCB ತಂಡದ ಕೋಚ್ ನೀವೇ ಆಗಿ ಅಂತಿದ್ದಾರೆ ಫ್ಯಾನ್ಸ್. ದ್ರಾವಿಡ್ ಕೋಚ್ ಆದರೆ RCB ಕಪ್ ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರ ಅಭಿಮಾನಿಗಳದ್ದು. ಆದರೆ ಇಲ್ಲೇ ಇರೋದು ಟ್ವಿಸ್ಟ್. ಇನ್ನೇನು ರಾಹುಲ್ ದ್ರಾವಿಡ್ ಜೊತೆಗಿನ BCCI ಒಪ್ಪಂದ ಮುಗಿದೇ ಬಿಡ್ತು, ಟೀಂ ಇಂಡಿಯಾ T20 ವಿಶ್ವಕಪ್ ಗೆಲ್ಲೋದು ಗ್ಯಾರಂಟಿ ಎಂಬ ಧೈರ್ಯ ಬಂತೋ ಆಗಲೇ ಮೈ ಕೊಡವಿ ಎದ್ದಿದ್ದು RCB ಫ್ರಾಂಚೈಸಿ. ತಮಿಳುನಾಡಿನ ಕ್ರಿಕೆಟಿಗ ತನ್ನ ತಂಡದ ಮಾಜಿ ಸ್ಟಾರ್ ಆಟಗಾರ ದಿನೇಶ್ ಕಾರ್ತಿಕ್ RCB ಟೀಮ್ನ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ಸೆಲೆಕ್ಟ್ ಮಾಡಿ ಪೋಸ್ಟ್ ಶೇರ್ ಮಾಡಿಯೇ ಬಿಟ್ಟಿತ್ತು. DK ಬಾಸ್ RCBಯಲ್ಲಿ ಕಂಟಿನ್ಯೂ ಆಗೋದು ಅಭಿಮಾನಿಗಳಿಗೂ ಇಷ್ಟವೇ. ಆದರೆ ಅತ್ತ ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಕೋಚ್ ಹುದ್ದೆ ಬಿಟ್ಟು ಹೊರಬರಲು ದಿನಗಣನೆ ಶುರುವಾಗಿತ್ತೋ ಆ ಟೈಮ್ ನೋಡಿ RCB ಈ ಘೋಷಣೆ ಮಾಡಿದಾದ್ರೂ ಯಾಕೆ ಎಂಬ ಡೌಟ್ ಶುರುವಾಗಿದೆ. ಹಾಗಾದ್ರೆ RCB ಟೀಮ್ಗೆ ನಮ್ಮ ಕನ್ನಡಿಗರು ಬೇಡವಾ? ಅದರಲ್ಲೂ ಒಬ್ಬ ಯಶಸ್ವಿ ಕೋಚ್ ಆಗಿ ಮೆರೆದಾಡಿದ ರಾಹುಲ್ ದ್ರಾವಿಡ್ ಸೇವೆ ಬೆಂಗಳೂರು ತಂಡಕ್ಕೆ ಅಗತ್ಯವೇ ಇಲ್ವಾ ಎಂಬ ಪ್ರಶ್ನೆಯ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ವಾಲ್ ಅಂತಾನೆ ಫೇಮಸ್ ಆಗಿರೋ ದ್ರಾವಿಡ್ RCBಗೆ ಯಾಕೆ ಬೇಕು ಅನ್ನೋದಕ್ಕೆ ಕಾರಣ ಕೂಡ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ಗೆ ರಾಹುಲ್ ದ್ರಾವಿಡ್ ಯಾಕೆ ಬೇಕು ಅಂದ್ರೆ ರಾಹುಲ್ ಅವರಿಗೆ ಭಾರತೀಯ ಆಟಗಾರರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅಂಡರ್ 19 ಆಟಗಾರರ ಬಗ್ಗೆ ಕೂಡ ಅವರು ತಿಳ್ಕೊಂಡಿದ್ದಾರೆ. ಹೀಗಾಗಿ ಬಲಿಷ್ಠ RCB ತಂಡವನ್ನ ರಾಹುಲ್ ದ್ರಾವಿಡ್ ಕಟ್ಟಬಹುದು ಎಂಬ ನಿರೀಕ್ಷೆ ಇದೆ. ಇದಕ್ಕಿಂತಲೂ ಹೆಚ್ಚಾಗಿ RCB ಸ್ಟಾರ್ ಆಟಗಾರ ಬೆಂಗಳೂರು ತಂಡದ ಬ್ಯಾಕ್ ಬೋನ್ ವಿರಾಟ್ ಕೊಹ್ಲಿ ಜೊತೆ ರಾಹುಲ್ ದ್ರಾವಿಡ್ ಉತ್ತಮ ನಂಟನ್ನು ಹೊಂದಿದ್ದಾರೆ. ರನ್ ಮಿಷಿನ್ ಮತ್ತು ಗ್ರೇಟ್ ವಾಲ್ ಇಬ್ಬರೂ ಕೂಡ ಸೇರಿ ಸ್ಟ್ರಾಟಜಿ ಮಾಡಿದ್ರು ಒಂದೇ RCB ಹಿಂತಿರುಗಿ ನೋಡೋ ಮಾತೇ ಇಲ್ಲ. ಈ ಸಲ ಕೂಡ ಕಪ್ ನಮ್ದೇ ಅಂತ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಎದೆಯುಬ್ಬಿಸಿಕೊಂಡು ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಹುಲ್ ದ್ರಾವಿಡ್ ಕರ್ನಾಟಕದವರು, RCB ತಂಡಕ್ಕಾಗಿ ಆಡಿದವರು. ಅವರಿಗೆ ತಂಡದ ಜೊತೆ ಭಾವನಾತ್ಮಕ ನಂಟು ಕೂಡ ಇದೆ. ತಂಡದ ಕೋಚ್ ಆಗಿ ನೇಮಕವಾದರೆ ತಂಡದ ಜನಪ್ರಿಯತೆ ಕೂಡ ಮತ್ತಷ್ಟು ಹೆಚ್ಚಾಗಲಿದೆ. ಇದಕ್ಕಿಂತ ಇನ್ನೊಂದು ವಿಚಾರ ಕನ್ನಡಿಗರನ್ನ ಇಷ್ಟು ದಿನ ಕಾಡ್ತಾ ಇತ್ತು. ಅದೇನಂದ್ರೆ ಬೆಂಗಳೂರು ಟೀಮ್ ಮ್ಯಾನೇಜ್ಮೆಂಟ್ ಸ್ಥಳೀಯ ಆಟಗಾರರನ್ನ ಸೇರಿಸಿಕೊಳ್ತಿಲ್ಲ ಅನ್ನೋದು. ಹಾಗೇನಾದ್ರೂ ದ್ರಾವಿಡ್ ಕೋಚ್ ಆದ್ರೆ ಸ್ಥಳೀಯ ಆಟಗಾರರಿಗೂ ಕೂಡ ಚಾನ್ಸ್ ಸಿಗ್ಬೋದು. ಇದೆಲ್ಲವನ್ನ ನೋಡಿದಾಗ ರಾಹುಲ್ ದ್ರಾವಿಡ್ ಕೋಚ್ ಆಗ್ಲಿ ಅನ್ನೋದು RCB ಫ್ಯಾನ್ಸ್ ಆಸೆ. ಸ್ನೇಹಿತರೆ, ದ್ರಾವಿಡ್ RCBಗೆ ಒಂದೊಳ್ಳೆ ಆಯ್ಕೆ ಅನ್ನೋದು ಎಷ್ಟು ಸತ್ಯವೋ DK ಕೂಡ ಅಷ್ಟೇ ವರ್ತ್ ಪ್ಲೇಯರ್. ಇಂಡಿಯನ್ ಪ್ರೀಮಿಯರ್ ಲೀಗ್ ವೃತ್ತಿ ಬದುಕಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, KKR ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳಲ್ಲಿ ಆಡಿದ ಅಪಾರ ಅನುಭವ ಹೊಂದಿದವರು ದಿನೇಶ್ ಕಾರ್ತಿಕ್. ಕಳೆದ 3 ಸೀಸನ್ಗಳಲ್ಲಿ RCB ಪರ ಬ್ಯಾಟ್ ಬೀಸಿದ್ದಾರೆ. ತಂಡದಲ್ಲಿ ವಿಕೆಟ್ ಕೀಪಿಂಗ್ ಜೊತೆಗೆ ಅತ್ಯುತ್ತಮ ಫಿನಿಷರ್ ಆಗಿಯೂ ಕೂಡ ಸೈ ಎನಿಸಿಕೊಂಡಿದ್ದಾರೆ. DK RCB ತಂಡದ ಮೇನ್ ಅಟ್ರಾಕ್ಷನ್ ಅಂದ್ರೆ VK ಮತ್ತು DK. ವಿರಾಟ್ ಕೊಹ್ಲಿ ನಂತರ ಮೈದಾನದಲ್ಲಿ ಕೇಳಿಬರುವ ಮತ್ತೊಂದು ಹೆಸರೇ DK. ಇದೇ ಜೈಕಾರ ಫ್ಯಾನ್ಸ್ DKಗೆ ತೋರಿಸಿರುವ ಅಭಿಮಾನವನ್ನ ಮುಂದಿಟ್ಟುಕೊಂಡು ಈಗ RCB ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಹೆಸರನ್ನ ಘೋಷಣೆ ಮಾಡಿದೆ. ಹಾಗಾದ್ರೆ ಗ್ರೇಟ್ ವಾಲ್ ರಾಹುಲ್ ದ್ರಾವಿಡ್ಗಿಂತಲೂ ದಿನೇಶ್ ಕಾರ್ತಿಕ್ RCBಗೆ ಬೆಸ್ಟ್ ಆಪ್ಷನ್ ಆಗ್ತಾರಾ? ಈ ಬಗ್ಗೆ ನೋಡೋದಾದ್ರೆ ರಾಹುಲ್ ದ್ರಾವಿಡ್ ಅವರಿಗೆ ಹೋಲಿಸಿದ್ರೆ ದಿನೇಶ್ ಕಾರ್ತಿಕ್ ಅವರಿಗೆ ಅನುಭವ ಏನೇನೂ ಇಲ್ಲ. ವಿಕೆಟ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ ಬಿಟ್ಟರೆ ಒಂದು ತಂಡವನ್ನ ನಿಭಾಯಿಸುವ ಶಕ್ತಿ ಇದೆ ಎಂಬುದನ್ನು ಇನ್ನೂ ಕೂಡ ತೋರಿಸಿಕೊಡ್ಬೇಕಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ RCB ಮೇನ್ ಆಟಗಾರ ವಿರಾಟ್ ಕೊಹ್ಲಿಗೆ ಬ್ಯಾಟಿಂಗ್ ಕೋಚ್ ಆಗಿ ದಿನೇಶ್ ಕಾರ್ತಿಕ್ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸಬಹುದು ಅನ್ನೋದು. ವಿರಾಟ್ ಕೊಹ್ಲಿ ಜೊತೆ ಸ್ಟ್ರಾಟಜಿ ಮಾಡುವಂತ ಆಟಗಾರನಾಗಿ DK ಸಾಮರ್ಥ್ಯ ತೋರ್ತಾರ ಅನ್ನೋ ಡೌಟ್ ಕೂಡ ಇದೆ. ಕಾರ್ತಿಕ್ ಮಾತು ದಿಗ್ಗಜ ಕ್ರಿಕೆಟರ್ ಕೊಹ್ಲಿ ಕೇಳ್ತಾರ ಅನ್ನೋದು ಕೂಡ ಮುಂದಿರೋ ಪ್ರಶ್ನೆ. ದ್ರಾವಿಡ್ ಹಿರಿಯ ಆಟಗಾರ ಅನ್ನೋದಕ್ಕಿಂತ ಗ್ರೇಟ್ ವಾಲ್ ಅಂತಾನೆ ಕರೆಸಿಕೊಂಡವರು. ದ್ರಾವಿಡ್ ಜೊತೆಗೂ ಕೂಡ ಕಾರ್ತಿಕ್ ಜೊತೆಗೆ ವಿರಾಟ್ ಕೊಹ್ಲಿ ಬಾಂಧವ್ಯವನ್ನು ಹೋಲಿಸೋಕೆ ಸಾಧ್ಯನೇ ಇಲ್ಲ. ಇನ್ನು ಕ್ಯಾಪ್ಟನ್ ಆಗಿ ಕೂಡ ದಿನೇಶ್ ಕಾರ್ತಿಕ್ ಸಕ್ಸಸ್ ಕಂಡಿಲ್ಲ. KKR ಟೀಮ್ ಕ್ಯಾಪ್ಟನ್ ಆಗಿದ್ದ ದಿನೇಶ್ ಕಾರ್ತಿಕ್ ಟೀಮ್ನ ಚಾಂಪಿಯನ್ ಮಾಡುವಲ್ಲಿ ಕೂಡ ಸೋತು ಹೋಗಿದೆ. ಹೀಗಾಗಿ ಒಂದು ತಂಡವನ್ನ ಮೆಂಟರ್ ಆಗಿ ಹೇಗೆ ಯಶಸ್ವಿಯಾಗಿ ಸ್ಟ್ರಾಟಜಿ ಮೂಲಕ ಕೊಂಡೊಯ್ಯಬಲ್ಲರು ಅನ್ನೋ ವಿಚಾರ ಕೂಡ ಈಗ ಗೊಂದಲದಲ್ಲಿದೆ. ಇನ್ನು RCB ಟೀಮ್ಗೆ ರಾಹುಲ್ ದ್ರಾವಿಡ್ ಬರಬೇಕು ಅನ್ನೋದು ಫ್ಯಾನ್ಸ್ ಆಸೆ. ಆದರೆ ಬೆಂಗಳೂರು ಫ್ರಾಂಚೈಸಿ ಈ ಬಗ್ಗೆ ತುಟಿ ಬಿಚ್ಚಿಲ್ಲ. ಆದರೆ ದ್ರಾವಿಡ್ಗಾಗಿ IPL ಟೀಮ್ಗಳು ಕಾದು ಕುಳಿತಿವೆ ಅನ್ನೋದು ಕೂಡ ಸತ್ಯವೇ. ರಾಹುಲ್ ದ್ರಾವಿಡ್ಗೆ IPL ಮುಂದಿನ ಹಂತವಾಗಿದೆ.
ರಾಹುಲ್ ದ್ರಾವಿಡ್ ಐಪಿಎಲ್ನಲ್ಲಿ ಕೋಚ್ ಆಗಲು ಬಯಸಿದ್ರೆ 3 ಐಪಿಎಲ್ ತಂಡಗಳು ರಾಹುಲ್ ಸ್ವಾಗತಕ್ಕೆ ಕಾಯ್ತಾ ಇವೆ. ಕೆಕೆಆರ್ ಪ್ರಸ್ತುತ ಐಪಿಎಲ್ ಚಾಂಪಿಯನ್ಸ್. ಈ ತಂಡದ ಮೆಂಟರ್ ಗೌತಮ್ ಗಂಭೀರ್ ಟೀಂ ಇಂಡಿಯಾ ಮುಖ್ಯ ಕೋಚ್ ಆಗಿ ಸೆಲೆಕ್ಟ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಈ ಖಾಲಿ ಹುದ್ದೆಯನ್ನ ರಾಹುಲ್ ದ್ರಾವಿಡ್ ಅಲಂಕರಿಸ್ತಾರೆ ಎಂಬ ಕುತೂಹಲ ಕೂಡ ಇದೆ. ಡಿಸಿ ಟೀಮ್ ಕೂಡ ಉತ್ತಮ ಮೆಂಟರ್ಗಾಗಿ ಕಾಯ್ತಾ ಇದೆ. ಒಂದ್ ವೇಳೆ ರಾಹುಲ್ ದ್ರಾವಿಡ್ ಒಪ್ಪಿಕೊಂಡಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ರಿಕ್ಕಿ ಪಾಂಟಿಂಗ್ ಅವರನ್ನ ಮುಖ್ಯ ಕೋಚ್ ಹುದ್ದೆಯಿಂದ ಕೈಬಿಡೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಕೋಚ್ ಹುದ್ದೆಯನ್ನು ಕಂಟಿನ್ಯೂ ಮಾಡದೇ ಇರೋದು ಫ್ಯಾಮಿಲಿಗೆ ಟೈಮ್ ಕೊಡೋ ಉದ್ದೇಶಕ್ಕೆ. ಐಪಿಎಲ್ನಲ್ಲಿ ಕಾರ್ಯನಿರ್ವಹಿಸಿದ್ರೆ ಫ್ಯಾಮಿಲಿಗೂ ಟೈಮ್ ಕೊಡಬಹುದು, ಹುದ್ದೆಯೂ ಇದ್ದಂತಾಗುತ್ತೆ. ಯಾಕಂದ್ರೆ ವರ್ಷದಲ್ಲಿ 4 ತಿಂಗಳು ಮಾತ್ರ ಸೀರಿಯಸ್ ಆಗಿದ್ದರೆ ಅಷ್ಟೇ ಸಾಕು. ಮಾಜಿ ಆಟಗಾರರಿಗೆ, ಕ್ರಿಕೆಟ್ ದಿಗ್ಗಜರಿಗೆ ಇದೇ ಬೆಸ್ಟ್ ಚಾಯ್ಸ್ ಅಂದ್ರೂ ತಪ್ಪಿಲ್ಲ. ಫೈನಲಿ ರಾಹುಲ್ ದ್ರಾವಿಡ್ RCB ಕೋಚ್ ಆಗಬೇಕಾ? DKUರಲ್ಲಿ ದ್ರಾವಿಡ್ ಕೂಡ ಬರಲಿ ಅನ್ನೋ ಫಾರ್ಮುಲಾದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ದ್ರಾವಿಡ್ ಬಂದ್ರೆ ಬೆಂಗಳೂರು ತಂಡದಲ್ಲಿ ಕನ್ನಡಿಗರಿಗೆ ಚಾನ್ಸ್ ಸಿಗಬಹುದಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.